ಜಾಸ್ತಿ ನೀವು ಉಪಯೋಗಿಸ್ಬೇಕಾಗಿರೋದು ನೀವು ಈ ಮೈಂಡ್ ಅಲ್ಲ, ಸಬ್ಕಾನ್ಷಿಯಸ್ ಮೈಂಡ್ ಉಪಯೋಗಿಸ್ಬೇಕಾಗಿರೋದು. ನಿಮಗೆ ಬೇಕಾಗಿರೋದು ಚಿತ್ತದ ಶಕ್ತಿ, ಮನಃಶಕ್ತಿಗಿಂತ. ಅದಕ್ಕೇನು ಮಾಡಬೇಕು? ನೀವು ಯಾವಾಗ ಸಬ್ಕಾನ್ಷಿಯಸ್ ಮೈಂಡ್ ಉಪಯೋಗಿಸೋಕ್ಕೆ ಶುರು ಮಾಡ್ತೀರಾ, ನಿಮ್ಮ ಜೀವನ ಸುಲಭ ಆಗತ್ತೆ. ಅದಕ್ಕೆ ರೀಪ್ರೋಗ್ರಾಮ್ ಮಾಡಿ ಸಬ್ಕಾನ್ಷಿಯಸ್ ಮೈಂಡ್ನ, ಲೈಫು ಈಸಿ ಆಗತ್ತೆ. ರಿಯಲೈಸ್ ಮಾಡ್ಕೊಳ್ಳಿ, ರೀಪ್ರೋಗ್ರಾಮ್ ಹೇಗೆ ಮಾಡೋದು. ಯಾವುದು ಕೂಡ ನಾವು ಒಬ್ಬರೇ ಪ್ರಾರಂಭಿಸೋಕ್ಕಾಗಲ್ಲ. ಒಂದು ಕೆಲಸ ಪೂರ್ತಿ ಆಗಬೇಕಾದ್ರೆ ಒಂದು 10 ಜನ, ಇಬ್ಬರಾದರೂ ಬೇಕು ಒಂದು ಕೆಲಸ ಮಾಡೋಕ್ಕೆ, ಆಗೋಕ್ಕೆ. ಇನ್ಕ್ಲೂಡ್ ಮಾಡ್ಕೊಳ್ಳಿ ಎಲ್ಲರೂ. ಯು ಕ್ಯಾನ್ ಡೂ ಇಟ್ ಅಲೋನ್. ಪ್ರಾರಂಭಿಸೋದು ಒಬ್ಬರೇ ಅಲ್ಲ, ಪ್ರಾರಂಭಿಸೋದು ಎಲ್ಲರೂ. ಯು ಕ್ಯಾನ್ ಡೂ ಇಟ್ ಅಲೋನ್, ಯು ವಿಲ್ ಫೇಲ್ ಅಲೋನ್, ಯು ವಿಲ್ ಸಕ್ಸಸ್ ಅಲೋನ್. ಅದರಿಂದ ಸಬ್ಕಾನ್ಷಿಯಸ್ ಮೈಂಡು ವೈರಿಂಗ್ ರಿವೈರಿಂಗ್ ಆಗ್ತಾನೇ ಇರಬೇಕು. ಪ್ರಾರಂಭ ಮಾಡುವಾಗ ಎಲ್ಲರನ್ನೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಎಲ್ಲರ ಮೇಲೆ ಜವಾಬ್ದಾರಿ ಹಾಕಬೇಡಿ. ನೀವು ಒಬ್ಬರೇ ಮಾಡಿ. ಫೇಲ್ ಆದರೂ ನೀವೊಬ್ಬರೇ, ಗೆದ್ದರೂ ನೀವೊಬ್ಬರೇ. ಅಷ್ಟು ಜವಾಬ್ದಾರಿ ಇರಬೇಕು.